ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿಂದ 6,000 ರೂಪಾಯಿ ಒಟ್ಟು ಬಾಕಿ ಕಂತು ಹಣ ಜಮೆ ಆಗುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂದವರು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನು ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್, ಈ 4 ರಿಂದ 5 ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೌದು, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ಅಂತ್ಯೋದಯ ಪಡಿತರ ಚೀಟಿ ಇದ್ರೂ ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ, ಒಂದು ಕಡೆಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಮತ್ತೆ ಪಿಂಚಣಿ ಪಡೆಯುತ್ತಿದ್ದವರ ಗಮನಕ್ಕೆ, ಹೌದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು, ವೃದ್ಧಾಪ್ಯ ವೇತನವಾಗಿರಬಹುದು, ವಿಕಲಚೇತನರ ಪಿಂಚಣಿ ಹಣವಾಗಿರಬಹುದು, ಸರ್ಕಾರದಿಂದ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂತದ್ದು. ಸೊ ನೀವು ಕೂಡ ಪಿಂಚಣಿ ಪಡ್ಕೋತಾ ಇದ್ರೆ ವಿಡಿಯೋನ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಹಾಗೂ ಬ್ಯಾಂಕ್ ನಲ್ಲಿ ಹಣ ಇಟ್ಟದ್ರು ಕೂಡ ಸೇಫ್ ಇಲ್ವಾ? ಹೌದು, ಬ್ಯಾಂಕ್ ನಲ್ಲೂ ಕೂಡ ನೀವೇನಾದ್ರೂ ಹಣ ಇಟ್ಟಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಒಂದು ದೊಡ್ಡ ರಿಪೋರ್ಟ್, ಈಗ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಈಗ ಬಂದಿರುವಂತದ್ದು. ರಾಜ್ಯದ ಜನತೆಗೆ ದೊಡ್ಡ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ಇನ್ನು E20 ಪೆಟ್ರೋಲ್ ಇಂದ ಮೈಲೇಜ್ ಕಡಿಮೆ ಆಗುತ್ತಾ? ಎಲ್ಲಾ ವಾಹನ ಮಾಲೀಕರಿಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಹೌದು ವೀಕ್ಷಕರು, ಈಗಾಗಲೇ ಪೆಟ್ರೋಲ್ ಅಲ್ಲಿ ಭಾರಿ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದ್ದು E20 ಪೆಟ್ರೋಲ್ ಬಗ್ಗೆ ದೊಡ್ಡ ಅಪ್ಡೇಟ್. ಹಾಗೂ ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೂ ಕೂಡ ಶಾಕಿಂಗ್ ಸುದ್ದಿ, ಮಹಿಳೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಹೌದು, ಈ 4 ದಾಖಲೆಗಳು ಕೊಟ್ಟು ಸ್ಮಾರ್ಟ್ ಕಾರ್ಡ್ ನೀವು ಪಡ್ಕೋಬಹುದಂತೆ. ಸ್ಮಾರ್ಟ್ ಕಾರ್ಡ್ ಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ಅರ್ಜಿ ಹಾಕಬೇಕು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಬಂದಿದೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ? ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 30ನೇ ಕಂತಿನವರೆಗೂ ಹಣವನ್ನ ಜಮೆ ಮಾಡಲಾಗಿದ್ದು, ಈಗ 31 ಮತ್ತು 32 2 ಕಂತು ಹಣ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, 2 ತಿಂಗಳಿಂದ ಹಣ ಬಂದಿಲ್ಲ ಒಂದು ಕಡೆಗೆ, ಬಾಕಿ ಕಂತು ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕರಾದಂತವರು ಅಶೋಕ್ ಕುಮಾರ್ ಅವರು ಬಿಜೆಪಿ ಪಕ್ಷದಿಂದ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಲು ಶುರು ಮಾಡಿದ್ದಾರೆ. ಮುಂದಿನ ಬರುವ ಒಂದು ವಿಧಾನಸೌಧದಲ್ಲಿ ಸಂಭಾಷಣೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಾಗಿನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ 5,000 ಕೋಟಿ ರೂಪಾಯಿ ಹಣ ಲೆಕ್ಕ ಕೊಡಿ ಅಂತ ಮತ್ತೆ ವಿರೋಧ ಪಕ್ಷದ ನಾಯಕರು ಬಿಜೆಪಿಯಿಂದ ಅಶೋಕ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಸರ್ಕಾರದ ಜೊತೆಗೆ ಮಾತುಕತೆಯಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಈ ಒಂದು ಬಾಕಿ ಕಂತು ಹಣ ಕೂಡ ಈಗ ಬಿಡುಗಡೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಹೌದು, ಈಗ ನೋಡಿ, ಕೊನೆಯದಾಗಿ ಸರ್ಕಾರ ಹಣ ಹಾಕಿದ್ದು 30ನೇ ಕಂತು, ಅಂದ್ರೆ ಮಾರ್ಚ್ ತಿಂಗಳವರೆಗೂ ಮಾತ್ರ ಹಣ ಜನರಿಗೆ ಬಂದಿದೆ. 31ನೇ ಕಂತು ಹಣ ಕೂಡ ಜಮೆ ಆಗ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಹಣ ಜಮೆ ಆಗಿಲ್ಲ. ಮತ್ತು ಮರುಪರಿಶೀಲನೆ ಅರ್ಜಿ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಅಕ್ರಮಗಳು ನಡೆದಿರೋದು ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೊಳ್ತಾ ಇರೋದು, ಒಂದೇ ಅಕೌಂಟ್ ಅಲ್ಲಿ 19,000 ಜನರು ಗೃಹಲಕ್ಷ್ಮಿ ಇದ್ದದ್ದು, ಖಾತೆಗಳಿಲ್ಲದೆ ಹಣ ಹೋಗಿರೋದು ಎಲ್ಲ ಕೂಡ ಒಂದು CAG ವರದಿಯಲ್ಲಿ ರಿಪೋರ್ಟ್ ಅಲ್ಲಿ ಗೊತ್ತಾಗಿತ್ತು. ಸೊ ವೀಕ್ಷಕರೇ, ಸದ್ಯಕ್ಕೆ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಹಣ ಅಂತೂ ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ ಅಂತ ಒಂದು ಗುಡ್ ನ್ಯೂಸ್ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಮರುಪರಿಶೀಲನೆ ಮತ್ತು ಮರು ಅರ್ಜಿ ಪ್ರಕ್ರಿಯೆ ಇನ್ನು 1 ವಾರದಲ್ಲಿ ಗೃಹಲಕ್ಷ್ಮಿಯವರು ಮಾಡಬೇಕಾಗುತ್ತೆ. ಅಂದ್ರೆ ಮತ್ತೊಮ್ಮೆ ಅರ್ಜಿ ನೀವು ಹಾಕಬೇಕಾಗುತ್ತೆ. ಆದ್ರೆ ಯಾವುದೇ ಅರ್ಹ ಫಲಾನುಭವಿಗಳ ಹೆಸರನ್ನ ತೆಗೆದು ಹಾಕೋದಿಲ್ಲ. ಒಂದು ವೇಳೆ ತೆಗೆದು ಹಾಕಿದ್ರು ಕೂಡ ವಾಪಸ್ ಮತ್ತೆ ಸೇರ್ಪಡೆ ಮಾಡಲಾಗುತ್ತೆ. ಸೊ ಯಾರು ಕೂಡ ಇದ್ರ ಬಗ್ಗೆ ಚಿಂತೆ ಪಡೋದು ಬೇಕಾಗಿಲ್ಲ ವೀಕ್ಷಕರೇ. ಕೇವಲ ಅನರ್ಹರನ್ನ ತೆಗೆದು ಹಾಕೋದಕ್ಕೆ ಫಿಲ್ಟರ್ ಅನ್ನ ಮಾಡ್ತಾ ಇರೋದು ಅಂತ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಮತ್ತೆ ಯಾವುದೇ ಹಣ ಕೂಡ ಬರೋದು ನಿಲ್ಲಲ್ಲ. ಎಲ್ಲ ಒಂದು ಹಣ ಗೃಹಲಕ್ಷ್ಮಿ ಆಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಯಾವುದು ಕೂಡ ನಿಲ್ಲಲ್ಲ ಅಂತ ಒಂದು ಹೇಳಿಕೆ ರಾಜ್ಯ ಸರ್ಕಾರದಿಂದ ಬಂದಿದೆ. ಆದ್ರೆ ಬಾಕಿ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ ವೀಕ್ಷಕರೇ, ಈ ವಾರದಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮರು ಅರ್ಜಿ ಪ್ರಕ್ರಿಯೆ ಮಾಡೋದು ತುಂಬಾ ಒಳ್ಳೆಯದು. ಎದಕ್ಕಂದ್ರೆ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಮರು ಅರ್ಜಿ ಪ್ರಕ್ರಿಯೆ ಆದ ನಂತರ 100% ಹಣ ಕರೆಕ್ಟ್ ಆಗಿ ಅಕೌಂಟ್ಗೆ ಜಮೆ ಆಗುತ್ತೆ. ಯಾಕಂದ್ರೆ ಅನರ್ಹರನ್ನ ತೆಗೆದು ಹಾಕಿದಷ್ಟು ಸರ್ಕಾರಕ್ಕೆ ಹೊರೆ ಕೂಡ ಕಡಿಮೆ ಆಗುತ್ತೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಸರ್ಕಾರ ಹಣ ಹಾಕೋದಕ್ಕೂ ಕೂಡ ಪ್ರಾರಂಭ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ 25ನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ ವೀಕ್ಷಕರೇ. ಹೌದು, 25ನೇ ತಾರೀಕಿನ ಒಳಗಡೆ ನಿಮಗೆ 2 ಬಾರಿ ಗೃಹಲಕ್ಷ್ಮಿದು 4,000 ರೂಪಾಯಿ ಹಣ ಜಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನಿಮ್ದು ರೇಷನ್ ಕಾರ್ಡ್ ಕೂಡ ನೀವು ಕಡ್ಡಾಯವಾಗಿ ತಗೊಂಡು ಹೋಗಬೇಕು. ಮತ್ತು ನಿಮ್ದು ಆಧಾರ್ ಕಾರ್ಡು ಮತ್ತು ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಜೊತೆಗೆ ನಿಮ್ಮ ಒಂದು ಭಾವಚಿತ್ರದ ಫೋಟೋ, ನಿಮ್ಮದು ವೋಟರ್ ಕಾರ್ಡ್ ಹಾಗೂ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ಕೊಡೋದ್ರ ಮೂಲಕ KYC ನೀವು ಗೃಹಲಕ್ಷ್ಮಿ ಯೋಜನೆಗೆ ಮಾಡಿಸಬೇಕು. ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ಹೋಗಬೇಡಿ, ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಬಂದ ನಂತರ ಹೋಗಿ. ನೋಡಿ, ಎರಡನೇದಾಗಿ ರೇಷನ್ ಕಾರ್ಡ್ ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ ಮತ್ತು AY ಕಾರ್ಡ್ ಇರಲಿ, ನಿಮಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ.
ಮುಂದಿನ ಬರೋ ದಿನಗಳಲ್ಲಿ ಶೀಘ್ರದಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತಂತೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಎಲ್ಲ BPL ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಅಂದ್ರೆ ರಾಜ್ಯ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯೋಜನೆಗಳನ್ನ ನಿಲ್ಲಿಸಲ್ಲ, ಘೋಷಣೆ ಮಾಡಿದ್ದೇವೆ, ಕೊಡ್ತೀವಿ ಅಂತ ಒಂದು ಹೇಳಿಕೆ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಹೆಚ್ಚುವರಿ ಕೆಜಿ ಅಕ್ಕಿ ಕೊಟ್ಟಾಗ ಏನಾಗ್ತಾ ಇತ್ತು ಅಂದ್ರೆ ಜನರು ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ರು. ಇದನ್ನ ತಪ್ಪಿಸೋಕೆ ಅಂತಾನೆ ಸರ್ಕಾರ ಇಂದಿರಾ ಕಿಟ್ ವಿತರಣೆ ಮಾಡಲು ಟೆಂಡರ್ ಪ್ರಕ್ರಿಯೆ ಈಗ ಕರೆದಿದೆ. ಸೊ ಟೆಂಡರ್ ಪ್ರಕ್ರಿಯೆ ಕೂಡ ಅಂತಿಮ ಹಂತಕ್ಕೆ ಬಂದಿದ್ದು ಆದಷ್ಟು ಬೇಗ ಶೀಘ್ರದಲ್ಲೇ ಅಥವಾ ಮುಂದಿನ ತಿಂಗಳು ಆಗಿರ್ಬೋದು ಅಥವಾ ಇನ್ನೂ 1 ತಿಂಗಳು ವಿಳಂಬವಾಗಬಹುದು, ಆದ್ರೆ ಶೀಘ್ರದಲ್ಲೇ ವಿತರಣೆ ಮಾಡ್ತೀವಿ ಅಂತ ಒಂದು ಘೋಷಣೆ ಆ KH ಮುನಿಯಪ್ಪ ಸರ್ ಅವರು ಒಂದು ಕೊಟ್ಟಿರುವಂತದ್ದು. ಇದು ಇಂದಿರಾ ಕಿಟ್ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ ರಾಜ್ಯ ಸರ್ಕಾರದಿಂದ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳು ಮತ್ತು ಇತ್ತ ಕೇಂದ್ರ ಸರ್ಕಾರದಿಂದಲೂ ಕೂಡ PM ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ಅಕ್ಕಿ ಮತ್ತು ರಾಗಿ ಕೂಡ ಸದ್ಯಕ್ಕೆ ವಿತರಣೆ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಇತ್ತ ನಿಮಗೆ ಅಕ್ಕಿನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ, ಇತ್ತ ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಹೆಸರು ಕಾಳು ಕೂಡ ಕೊಡಬೇಕಾಗಿತ್ತು, ಆದ್ರೆ ನಂತರ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆ ರಾಜ್ಯ ಸರ್ಕಾರದಿಂದ ಬಂದಿದೆ. ಅದೇ ಕಂಟಿನ್ಯೂ ಆಗಿದೆ. ಅಂದ್ರೆ ಒಂದು ಕುಟುಂಬಕ್ಕೆ 2.5 kg ಇದು, ಒಂದು ಕುಟುಂಬಕ್ಕೆ 5 kg ಇದು, ಒಂದು ಕುಟುಂಬಕ್ಕೆ 7.5 kg, ಈ ತರ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ಮತ್ತೆ ಬನ್ನಿ, ಈಗ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಬ್ಯಾಂಕ್ ನಲ್ಲಿ ಹಣ ಇಟ್ಟವರಿಗೆ ದೊಡ್ಡ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಈಗ ಬ್ಯಾಂಕ್ ನಲ್ಲೂ ಹಣ ಸೇಫ್ ಅಲ್ವಾ ಎಂಬ ಪ್ರಶ್ನೆ ಬರ್ತಾ ಇದೆ. ಅದಕ್ಕಂದ್ರೆ ವಿಜಯವಾಣಿ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಏನಪ್ಪಾ ಅಂದ್ರೆ ಒಂದು ಕಡೆಗೆ ದೊಡ್ಡ ಒಂದು ವಂಚನೆ ನಡೀತಾ ಇದೆ. ಅಂದ್ರೆ ಕೋಟ್ಯಂತರ ರೂಪಾಯಿ ಸಾಲ ಪಡೆದು ಮೋಸ ಮಾಡ್ತಾ ಇದ್ದಾರಂತೆ ಬ್ಯಾಂಕ್ ಸಿಬ್ಬಂದಿಗಳು. ಅಂದ್ರೆ ಗ್ರಾಹಕರ ವಿವೇಚನೆಗೆ ತಿಳಿಯದಂತೆ ಅವರ ದಾಖಲೆಯನ್ನ ಸಂಗ್ರಹ ಮಾಡೋದು, ನಂತರ ಅವರ ಹೆಸರಲ್ಲಿ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಅಕೌಂಟ್ ಇರುತ್ತಲ್ಲ, ನಿಮ್ಮ ಹೆಸರಲ್ಲಿ ಸಿಬ್ಬಂದಿಗಳೇ ಸಾಲವನ್ನ ಪಡ್ಕೊಂಡ್ಬಿಡ್ತಾರೆ. ನಂತರ ಅವರು ಆ ಒಂದು ಸಾಲದ ಕಂತು ಕೂಡ ಕಟ್ತಾ ಇರ್ತಾರೆ. ಸೊ ನಿಮಗೆ ನಿಮ್ಮ ಅಕೌಂಟ್ ಅಲ್ಲಿ ಸಾಲ ಇದೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ನಂತರ ಯಾವಾಗ ಅವರು ಮೋಸ ಮಾಡಿ ನಕಲಿ ದಾಖಲೆ ಕೊಟ್ಟು ಸಾಲ ಪಡ್ಕೊಂಡಿರ್ತಾರಲ್ಲ, ನಂತರ ಅವರು ಸಾಲ ಮರುಪಾವತಿ ಮಾಡೋದ್ರಲ್ಲಿ ವಿಳಂಬವಾದಾಗ ಅಥವಾ ಫೇಲ್ ಆದಾಗ ನಿಮಗೆ ಮೆಸೇಜ್ ಬರುತ್ತೆ, ನೀವು ಸಾಲ ಕಟ್ಟಿಲ್ಲ ಅಥವಾ ನಿಮಗೆ ಗೊತ್ತೇ ಇರಲ್ಲ ನಾವು ಸಾಲ ತಗೊಂಡಿಲ್ಲ ಅಂತ ನೀವು ಹೇಳಿದ್ರು ಕೂಡ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಸಾಲ ತೋರಿಸ್ತಾ ಇರುತ್ತೆ, ಲೋನ್ ತೋರಿಸ್ತಾ ಇರುತ್ತೆ. ಅಂದ್ರೆ ಸಾಲ ಪಡೆದು ಮೋಸ ಕೂಡ ಮಾಡ್ತಾ ಇದ್ದಾರಂತೆ. ಒಂದು ನಿರ್ದಿಷ್ಟ ಕಾಲದವರೆಗೂ ಸ್ವತಃ ಸಾಲದ ಕಂತುಗಳನ್ನು ಕೂಡ ಕಟ್ಕೊಂಡು ಹೋಗ್ತಾರೆ. ನಂತರ ಗ್ರಾಹಕರಿಗೆ ತಮ್ಮ ಹೆಸರಲ್ಲಿ ಸಾಲ ಪಡೆದಿರೋ ವಿಚಾರವೇ ತಿಳಿಯೋದಿಲ್ವಂತೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಆ ಡ್ರಾವರ್ ಅಲ್ಲಿ ಅಂದ್ರೆ ನಕಲಿ ಒಂದು ಕೀಗಳನ್ನ ಬಳಸಿ ಲಾಕರ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ ಅಥವಾ ಲಾಕರ್ ಅಲ್ಲಿ ನೀವು ಚಿನ್ನ ಆಭರಣಗಳು ಇಟ್ಟಿರ್ತೀರಲ್ಲ, ಗ್ರಾಹಕರ ಕೀ ಮತ್ತು ಬ್ಯಾಂಕ್ ನ ಮಾಸ್ಟರ್ ಕೀ ಎರಡನ್ನು ಒಟ್ಟಿಗೆ ಬಳಸಿ ಬ್ಯಾಂಕ್ ಲಾಕರ್ ತೆಗಿಬಹುದು. ಆದ್ರೆ ಬ್ಯಾಂಕ್ ಸಿಬ್ಬಂದಿಯೇ ಗ್ರಾಹಕರ ಸಹಿ ನಕಲು ಮಾಡಿ ನಕಲು ದಾಖಲೆ ಸೃಷ್ಟಿ ಮಾಡಿ ಲಾಕರ್ ರೂಮ್ ಅನ್ನ ಪ್ರವೇಶ ಮಾಡಿ ಮೂಲ ಕೀಗಳ ನಕಲು ಸೃಷ್ಟಿಸಿ ಲಾಕರ್ ತೆಗೆದು ಕಳ್ಳತನ ಮಾಡಿರುವ ಹಲವು ಪ್ರಕರಣಗಳು ವರದಿಯಾಗಿವೆ. ಜನರು ಅವಾಗ ಪಾಸ್ಬುಕ್ ಆಗಿರ್ಬೋದು, ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಸ್ವಲ್ಪ ಚೆಕ್ ಮಾಡ್ತಾ ಇರಿ. ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರು ನಿಮಗೆ ಗೊತ್ತಿಲ್ಲದೆ ಸಾಲ ತಗೊಂಡಿದ್ದಾರೆ ಯಾರಾದ್ರೂ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಡ್ರಾವರ್ ಅಲ್ಲಿ ಏನಾದ್ರು ನೀವು ಲಾಕರ್ ಅಲ್ಲಿ ಏನಾದ್ರು ಬಂಗಾರ ಹಣ ಇಟ್ಟಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ನೀವು ಕೂಡ ಪಿಂಚಣಿದಾರರಾಗಿದ್ರೆ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಪಡ್ಕೊಳ್ತಾ ಇದ್ರೆ ನಿಮಗೇನಾದ್ರೂ ಹಣ ಬಂದಿಲ್ಲ ಅಂದ್ರೆ ವೀಕ್ಷಕರೇ ನೋಡಿ, ಅರ್ಹ ಫಲಾನುಭವಿಗಳಿಗೆ ಹಣ ಜಮೆ ಆಗ್ತಾ ಇದೆ, ಆದ್ರೆ ಕೆಲವರಿಗೆ ಹಣ ಬರ್ತಾ ಇಲ್ಲ. ಇದಕ್ಕಂದ್ರೆ ನೋಡಿ, ಒಟ್ಟು 86-87 ಲಕ್ಷ ಫಲಾನುಭವಿಗಳಲ್ಲಿ 15-16 ಲಕ್ಷ ಅನರ್ಹರು ಅಂತ ಗುರುತು ಮಾಡಲಾಗಿದೆ. ಅಂದ್ರೆ ನಿಮ್ಮದು ಏನಾದ್ರೂ ಇನ್ಕಮ್ 32,000 ರೂಪಾಯಿ ಆದಾಯ 32,000 ರೂಪಾಯಿಗಿಂತ ಹೆಚ್ಚಳವಿದ್ರೆ ಅಂತವರಿಗೆ ಈ ಒಂದು ಹಣ ಬರೋದು ಈಗ ನಿಲ್ಲಿಸಲಾಗ್ತಾ ಇದೆ. ಅಂದ್ರೆ ಅವರು ಅನರ್ಹರು ಅಂತ ಇಲ್ಲಿ ತೀರ್ಮಾನ ಮಾಡಲಾಗಿದೆ. ಇನ್ನು ತೆರಿಗೆ ಪಾವತಿದಾರರು ಯಾರಾದ್ರೂ ಆಗಿದ್ರೆ ಅಥವಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವಯಸ್ಸಿನ ದೃಢೀಕರಣ ಪತ್ರ ಪಡ್ಕೊಂಡು ಅಂದ್ರೆ 35-40 ವಯಸ್ಸಿನವರು ಕೂಡ 60-65 ವರ್ಷ ದಾಟಿದೆ ಅಂತ ಈ ಒಂದು ಯೋಜನೆಯಲ್ಲಿ ಜಾಯಿನ್ ಆಗಿ ಹಣವನ್ನ ಪಡ್ಕೋತಾ ಇರೋದು ಕೂಡ ಗೊತ್ತಾಗಿದೆ. ಅಂತವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿರೋದು, ಮೃತಪಟ್ಟವರು ಪಿಂಚಣಿ ಪಡೆಯುತ್ತಿರುವುದು, ವಯಸ್ಸಿನಲ್ಲಿ ಮಿತಿ ವ್ಯತ್ಯಾಸವಿರೋದು, ಆದಾಯ 32,000ಕ್ಕಿಂತ ಹೆಚ್ಚಿರುವವರು, ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಬೇರೆ ಮೂಲಗಳಿಂದ ಪಿಂಚಣಿ ಪಡೆಯುತ್ತಿದ್ರೆ ಸೇರಿದಂತೆ ನಾನಾ ಕಾರಣಗಳಿಂದ ಅನರ್ಹರನ್ನ ಗುರುತಿಸಿ ಪಿಂಚಣಿ ಹಣವನ್ನ ಅಂತವರಿಗೆ ಬಂದ್ ಮಾಡಲಾಗಿದೆ. ಆದ್ರೆ ಸರ್ಕಾರದ ಮಾನದಂಡಗಳಿಂದ ಜಿಲ್ಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೂ ಕೂಡ ಕೆಲವರಿಗೆ ತೊಂದರೆ ಆಗಿದೆ. ಸೊ ಅಂತವರು ಈಗ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ನೋಡಿ ವೀಕ್ಷಕರೇ, ನೀವೇನಾದ್ರೂ ಅರ್ಹ ಫಲಾನುಭವಿಗಳಾಗಿದ್ರೆ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಜನಸ್ನೇಹಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನ ಸಲ್ಲಿಸಿ, ಅಧಿಕಾರಿಗಳು ಕೇಳಿದ್ರೆ ಮರುಪರಿಶೀಲನೆ ಪೂರ್ಣಗೊಳಿಸಿ ಬ್ಯಾಂಕ್ ಖಾತೆ ಆಕ್ಟಿವ್ ಮಾಡಿ ಖಚಿತಪಡಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ಬಸ್ ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೂ ಕೂಡ ಒಂದು ಕಡೆಗೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮತ್ತೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಸಮಿತಿ ಕರೆಯಲಾಗಿದೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ.
ದರ ಏರಿಕೆ ಕುರಿತು ಸರ್ಕಾರ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದ್ದು ಎಷ್ಟು ಏರಿಕೆ ಆಗುತ್ತೆ ಇನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಬಂದಿಲ್ಲ. ನೋಡಿ, ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಸಿಬ್ಬಂದಿಗಳ ವೇತನ ಕೂಡ ಮೊನ್ನೆ ಹೆಚ್ಚಳ ಮಾಡಲಾಗಿದೆ, ಮತ್ತೆ ನಿಗಮಗಳು ಸದ್ಯಕ್ಕೆ ನಷ್ಟದಲ್ಲಿರೋದು, ಎಲ್ಲಾ ಕಾರಣಗಳು ಸೇರಿ ಹಲವಾರು ಕಾರಣಗಳಿಂದ ರಾಜ್ಯ ಸರ್ಕಾರ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳ ಪ್ರಯಾಣ ದರ ಹೆಚ್ಚಳಕ್ಕೆ ಚಿಂತನೆ ನಡೆಸಿದೆ. ಅಧ್ಯಯನ ನಡೆಸಿ ವರದಿಗೆ ತಜ್ಞರ ಸಮಿತಿ ರಚಿಸುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, 10ರಿಂದ 20% ವರೆಗೂ ಏರಿಕೆ ಆಗುತ್ತಾ ಅಥವಾ 5% ಬೆಲೆ ಏರಿಕೆ ಆಗುತ್ತಾ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇತ್ತ ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲ ಮಹಿಳೆ ಫಲಾನುಭವಿಗಳಿಗೆ ಆ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ ಅಂತಾನೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೊಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮತ್ತು ಶಕ್ತಿ ಯೋಜನೆ ಫ್ರೀ ಬಸ್ ಪ್ರಯಾಣ ಏನಿದೆ ನೋಡಿ, ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇದಕ್ಕೋಸ್ಕರ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ, ನಿಮ್ಮ ವೋಟರ್ ಕಾರ್ಡ್ ಹಾಗೂ ನಿಮ್ಮ ಒಂದು ಭಾವಚಿತ್ರದ ಫೋಟೋ ಇಷ್ಟು ರೆಡಿ ಇಟ್ಕೊಂಡು ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅರ್ಜಿ ಕರೆದಾಗ ಹೋಗಬೇಕು. ಸದ್ಯಕ್ಕೆ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಶಕ್ತಿ ಯೋಜನೆಗೆ ಈಗಲೇ ಅರ್ಜಿ ಹಾಕಕ್ಕೆ ಹೋಗಬೇಡಿ. ಅದಕ್ಕಂದ್ರೆ ಸದ್ಯಕ್ಕೆ ಇನ್ನೂ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ನಂತರವೇ ನೀವು ಹೋಗಬೇಕಾಗುತ್ತೆ. ಮತ್ತೆ ನೋಡಿ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ಈ ಎಲ್ಲ ಯೋಜನೆಗಳ ಲಾಭ ನಿಮಗೆ ಸಿಗುತ್ತೆ ವೀಕ್ಷಕರೇ. ಇನ್ನು ಕೊನೆಯದಾಗಿ E20 ಪೆಟ್ರೋಲ್ ಇಂದ ಮೈಲೇಜ್ ಇಳಿಮುಖವಾಗುವುದು ನಿಜವಂತೆ? ಹೌದು ವೀಕ್ಷಕರೇ, ನಿಮ್ಮ ಹತ್ತಿರ ಬೈಕು, ಕಾರು, ವಾಹನ ಇದ್ರೆ E20 ಪೆಟ್ರೋಲ್ ಸ್ವಲ್ಪ ಮೈಲೇಜ್ ಕಡಿಮೆ ಆಗಬಹುದು, ಇಂಜಿನ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಒಂದು ದೊಡ್ಡ ಸಿಹಿ ಸುದ್ದಿ ಕೊಟ್ಟಿದೆ. ಎಥನಾಲ್ ರಹಿತ ಪೆಟ್ರೋಲ್ ಕೊಡಲಾಗದು ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 20% ಎಥನಾಲ್ ಮಿಶ್ರಣ ಮಾಡಲಾದ ಪೆಟ್ರೋಲ್ ಅನ್ನು E20 ಎಂದು ಕರೆಯಲಾಗುತ್ತೆ ಅಂತ ಹೇಳಲಾಗಿದೆ. 88% ಪೆಟ್ರೋಲಿಯಂ ಉತ್ಪನ್ನಗಳು ಭಾರತ ಆಮದು ಮಾಡಿಕೊಳ್ಳುತ್ತೆ. ವಿದೇಶದ ಮೇಲೆ ಅವಲಂಬನೆ ತಗ್ಗಿಸಲು, ಇಂಧನ ಭದ್ರತೆ ಹೆಚ್ಚಿಸಲು, ರೈತರಿಗೆ ಅನುಕೂಲವಾಗಲು E20 ಪೆಟ್ರೋಲ್ ಜಾರಿ ಮಾಡ್ತಾ ಇದ್ದೇವೆ. ಎಥನಾಲ್ ಮಿಶ್ರಣ ಮಾಡೋದ್ರಿಂದ ಇಂಗಾಲದ ಹೊರಸೂಸುವಿಕೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದ್ದು, E20 ಪೆಟ್ರೋಲ್ ಹಾಕೋದ್ರಿಂದ ಇಂಜಿನ್ಗೆ ಯಾವುದೇ ತೊಂದರೆ ಆಗಲ್ಲ, ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಮತ್ತು ಇದ್ರದ್ದು ಬೆಲೆ ಈಗ ಸದ್ಯಕ್ಕೆ ಸೇಮ್ ಇದ್ರೂ ಕೂಡ ಭಾರತದ ಒಂದು ಏನು ಅವಲಂಬನೆ ಇದೆ ಬೇರೆ ದೇಶಗಳ ಮೇಲೆ ಕಚ್ಚಾ ತೈಲದಲ್ಲಿ, ಅದು ಕಡಿಮೆ ಆಗುತ್ತೆ. E20 ಪೆಟ್ರೋಲ್ ಇಂದ ರೈತರಿಗೆ ಅನುಕೂಲವಾಗುತ್ತೆ. E20 ಅಂದ್ರೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಂತಾನೆ ಕರಿಬಹುದು. ಇದು ಸೇಫ್ ಅಂತಾನೂ ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ E20 ಪೆಟ್ರೋಲ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.